ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತವ್ಯಯ ಮಾಡಿ ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ರು. ಪೆಟ್ರೋಲ್ ಡೀಸೆಲ್ಗಳ ಬಳಕೆಯನ್ನು ಕಡಿಮೆ ಮಾಡಿ ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ರು. ಅದಾದ ನಂತರ ಮೆಟ್ರೋವನ್ನು ಹತ್ತಿದ್ದಾರೆ ಬಿಜೆಪಿ ನಾಯಕರು. ಇದೀಗ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ದಿನ ಮೆಟ್ರೋ ಹತ್ತಿದ್ರೆ ನಾವು ಒಪ್ತೀವಿ, ಇದೆಲ್ಲ ನಾಟಕ ಅನ್ನುವಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿಯವರದ್ದು ಇದೆಲ್ಲ ಒಂದು ದಿನದ ನಾಟಕ ಅಷ್ಟೇ. ಒಬ್ಬ ಮಂತ್ರಿ ಮೆಟ್ರೋ ಹತ್ತೋದು, ಮತ್ತೊಬ್ಬ ಬೈಕ್ ಹತ್ತೋದು, ಬಿಎಂಟಿಸಿ ಬಸ್ ಹತ್ತಿ ಶಕ್ತಿ ಯೋಜನೆ ಉಪಯೋಗ ಪಡ್ಕೊಳ್ಳಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರ ನಡೆಯ ಬಗ್ಗೆ ಈಗ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ನಾಟಕ ಮೇಡಮ್. ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ಈ ನೋಡಿ, ಶೋಕಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಆಯಿತು, ನೀವು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದರೆ ಎಲ್ಲರೂ ಸಹಕಾರ ಮಾಡೋಣ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದೆ ಹೇಗೆ ಅಂತ ಉತ್ತರ ಸಿಗಬೇಕಲ್ಲ ನಾಗರಿಕರಿಗೆ. ಮತ್ತು ಈ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂದ್ಬಿಟ್ಟು ಸರ್ಕಾರ ಒಪ್ಕೋಬೇಕಲ್ಲ. ಏನೂ ಇಲ್ಲ, ಅಚ್ಚೇ ದಿನ ಇದೆ, ಸಬ್ ಚಂಗಾಸಿ ಅಂತ ಹೇಳಿಬಿಟ್ಟು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಪ್ರೆಸ್ನಲ್ಲೂ ಉತ್ತರ ಇಲ್ಲ, ನಾಗರಿಕರಿಗೂ ಉತ್ತರ ಇಲ್ಲ ಅಂದರೆ ಏನು ಅನ್ಕೋಬೇಕು ನಾವು? ಎಲ್ಲ ಕಡೆ ಸಮಸ್ಯೆ ಇದ್ದರೆ ಒಪ್ಕೊಳಕ್ಕೇನು ನಿಮಗೆ? ಒಪ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಡೋಕ್ಕೇನಿದೆ ನಿಮಗೆ? ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲು ಬಿಡೋದು, ಇನ್ನೊಬ್ಬ ಮಂತ್ರಿ ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಪಾಪ ವಿಜಯೇಂದ್ರ ಅವರು ಮೆಟ್ರೋ ಹತ್ತೋ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತೊಗೊಂಡಿದ್ರ ಸಂತೋಷ, ದಿನ ತೊಗೊಳ್ಳಿ, BMTC ತೊಗೊಳ್ಳಿ, ಎಲ್ಲ ಬೇರೆ BJP ಎಲ್ಲ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತ ನಾವು ಕೇಳ್ತಾ ಇರೋದು. ವಿಜೇಂದ್ರ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅಶೋಕ್ ಅವರು, ಇವೆಲ್ಲ ಸರಳತೆ ಮಾಡ್ತಾ ಇದ್ದಾರಲ್ಲ, ಯಾಕೆ ಈ ಪರಿಸ್ಥಿತಿ ಯಾಕೆ ಬಂತು ಅವರಿಗೆ, ನಮಗೆ, ಅದು ಕೇಳ್ತಾ ಇರೋದಲ್ವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.